ಇನ್ನು ಮುಂದೆ ಪಾತ್ರೆ ತೊಳೆಯುವಂಥ ಕೆಲಸ ಸೆಕೆಂಡಿನಲ್ಲಿ ಮುಗ್ದೋಗುತ್ತೆ. ಈ ರೀತಿ ತಾಮ್ರದ್ದಾಗಿರ್ಬೋದು, ಹಿತ್ತಾಳೆದಾಗಿರ್ಬೋದು, ಅಥವಾ ನಾವು ಮನೆಯಲ್ಲೇ ಬಳಸುವಂಥ ದೇವ್ರ ಸಾಮಾನುಗಳು ಅಂದರೆ ಬೆಳ್ಳಿದಾಗಿರ್ಬೋದು, ಅದನ್ನು ಕೂಡ ನೀವು ಇದರಲ್ಲಿ ವಾಶ್ ಮಾಡ್ಕೊಳ್ಬೋದು. ಅಥವಾ ಈ ರೀತಿ ಐರನ್ ಪಾತ್ರೆಗಳಿದೆ ಅಥವಾ ಅಲ್ಯೂಮಿನಿಯಂ ಬಾಣಲೆಗಳಾಗಿರ್ಬೋದು, ಎಲ್ಲನೂ ಕೂಡ ತುಂಬ ಕರೆಕಟ್ಟಿದೆ, ತುಂಬ ಕೊಳೆ ಆಗಿದೆ ಅಂದರೆ ಸೆಕೆಂಡಿನಲ್ಲಿ ಕೈಗೆ ಕೆಲಸ ಇಲ್ಲದೇ ಅಂದರೆ ಉಜ್ಜುವಂಥ ಅವಶ್ಯಕತೆ ಇಲ್ಲದೇ ಈ ಒಂದು ಮ್ಯಾಜಿಕ್ ಪೌಡರನ್ನು ಅಪ್ಲೈ ಮಾಡಿ ಸೆಕೆಂಡಿನಲ್ಲಿ ನಿಮ್ಮ ಮನೆಯ ಪಾತ್ರೆಗಳು ತಳ ಅಂತೇಳಿ ಹೊಳಿಲಿಕ್ಕೆ ಶುರುವಾಗುತ್ತೆ. ಈ ಒಂದು ಮ್ಯಾಜಿಕ್ ಪೌಡರ್ ಇದ್ದರೆ ಸಾಕು. ಇದನ್ನು ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತೇಳಿ ನೋಡ್ಕೊಳ್ಳೋಣ. ಅದಕ್ಕೂ ಮುಂಚೆ ಈ ರೀತಿ ವಿಡಿಯೋಗಳಿಗಾಗಿ ನೀವು ಕಾಯ್ತಾ ಇದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೇನೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ನೋಡಿ, ಒಂದು ಪೌಡರನ್ನು ಮಾಡ್ಕೊಳ್ಳೋದಕ್ಕೆ ಮೊದಲನೇದಾಗಿ ನಾನು ಇಲ್ಲಿ ಒಂದು ಮಿಕ್ಸಿ ಜಾರನ್ನು ತೊಗೊಂಡಿದ್ದೀನಿ. ಆ ಒಂದು ಮಿಕ್ಸಿ ಜಾರಲ್ಲಿ ನಾನು ಒಂದು 3/4 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಮನೆಯಲ್ಲಿ ನಮಗೆ ಈ ಒಂದು ಗೋಧಿ ಹಿಟ್ಟು ಇದ್ದೇ ಇರುತ್ತೆ, ಎಲ್ಲರೂ ಮನೆಯಲ್ಲೂ ಇದ್ದೇ ಇರುತ್ತೆ. ಒಂದು 3/4 ಕಪ್ ಆಗುವಷ್ಟು ತೊಗೊಳ್ಬೇಕಾಗತ್ತೆ. ನೋಡಿ, ಈ ಒಂದು ಗೋಧಿ ಹಿಟ್ಟನ್ನು ತೊಗೊಳ್ತಿರೋಂಥ ಉದ್ದೇಶ ನಮ್ಮ ಈ ಒಂದು ಪೌಡರ್ ಏನು ಮಾಡ್ಕೊಳ್ತಾ ಇದ್ವಿ ಇದರ ಒಂದು ಪ್ರಮಾಣ ಹೆಚ್ಚಾಗಲಿ, ಜೊತೆಗೆ ನಮಗೆ ಬಳಸ್ಕೊಳ್ಳೋದಕ್ಕೂ ಕೂಡ ಸುಲಭ ಆಗಲಿ ಅಂಥೇಳಿ. ನಂತರ ನಾನಿಲ್ಲಿ ತೊಗೊಳ್ತಾ ಇದ್ದೀನಿ ಸೋಪಿನ ಪೌಡ್ರ್ ಅಂದರೆ ಡಿಟರ್ಜೆಂಟ್ ಪೌಡರ್. ನೀವು ಮನೆಯಲ್ಲಿ ಯಾವುದನ್ನು ಬಟ್ಟೆ ವಾಶ್ ಮಾಡಲಿಕ್ಕೆ ಅಂತೇಳಿ ಬಳಸ್ತೀರೋ ಅದನ್ನು ತೊಗೊಳ್ಳಿ. ನಾನಿಲ್ಲಿ ಒಂದು 2 ಟೀ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಅದಾದ ನಂತರ ನಾನಿಲ್ಲಿ ತೊಗೊಳ್ತಾ ಇದ್ದೀನಿ ಒಂದು 2 ಟೀ ಸ್ಪೂನ್ ಆಗುವಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಪೌಡರ್ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅಂದರೆ ಪುಡಿ ಉಪ್ಪು, ಕಲ್ಲುಪ್ಪು ಇದೆ, ದಪ್ಪ ಉಪ್ಪು ಇದೆ, ಹರಳುಪ್ಪಿದೆ ಅಂದರೆ ಅದನ್ನು ಕೂಡ ನೀವು ಇಲ್ಲಿ ತೊಗೊಳ್ಬೋದು. ಒಂದು 2 ಟೀ ಸ್ಪೂನಷ್ಟು ಹಾಕ್ಕೊಳ್ಳಿ. ನಂತರ ನಾನಿಲ್ಲಿ ತೊಗೊಳ್ತಾ ಇದ್ದೀನಿ ಸಬೀನ. ಅದನ್ನು ಕೂಡ ನಾನಿಲ್ಲಿ ಒಂದು 2 ಟೀ ಸ್ಪೂನಷ್ಟು ತೊಗೊಳ್ತಾ ಇದ್ದೀನಿ. ಸಬೀನ ಹಾಕ್ಕೊಳ್ಳೋದ್ರಿಂದ ಪಾತ್ರೆಗಳು ತಳತಳ ಅಂತೇಳಿ ಹೊಳೆಯುತ್ತೆ, ಹಾಗಾಗಿ. ನಂತರ ನಾನಿಲ್ಲಿ ತೊಗೊಳ್ತಾ ಇದ್ದೀನಿ ಲಿಂಬುಪ್ಪು ಅಂತ ಹೇಳಿ ಕರೀತಾರೆ. ಇದು ನಿಮಗೆ ಎಲ್ಲ ಗ್ರೋಸರಿ ಅಂಗಡಿಗಳಲ್ಲಿ ಅಥವಾ ಆನ್ಲೈನಲ್ಲಿ ಕೂಡ ಸಿಗುತ್ತೆ. ನೀವು ನೋಡ್ಬೋದು ಇಲ್ಲಿ ಇದು ನಮಗೆ ಈ ಸಕ್ಕರೆ ಬರುತ್ತಲ್ಲ, ಸೇಮ್ ಸಕ್ಕರೆ ರೀತಿಯಲ್ಲೇ ಇರುತ್ತೆ. ಇದನ್ನು ಲಿಂಬುಪ್ಪು ಅಂತ ಹೇಳಿ ಕರೀತಾರೆ. ನಾನಿಲ್ಲಿ 3/4 ಕಪ್ಪು ಗೋಧಿ ಹಿಟ್ಟೇನು ತೊಗೊಂಡಿದ್ದೀನಿ, ಅದರೊಟ್ಟಿಗೆ ನಾನಿಲ್ಲಿ ಒಂದು 1.5 ಟೀ ಸ್ಪೂನಷ್ಟು ಈ ಒಂದು ಲಿಂಬುಪ್ಪನ್ನು ಸೇರಿಸ್ತಾ ಇದ್ದೀನಿ. ಖಂಡಿತವಾಗ್ಲೂ ಈ ಒಂದು ಪೌಡರನ್ನು ನೀವು ರೆಡಿ ಇಟ್ಕೊಳ್ಳಿ. ನೀವು ಯಾವಾಗ ಪಾತ್ರೆ ತೊಳಿಬೇಕು, ಈ ರೀತಿ ದೇವ್ರ ಸಾಮಾನುಗಳನ್ನು ತೊಳ್ಕೊಬೇಕು, ಅಥವಾ ತುಂಬ ದೊಡ್ಡ ಕಬ್ಬಿಣದ ಬಾಣಲೆ ಇದೆ ಅದನ್ನು ತೊಳ್ಕೊಬೇಕು, ಅಥವಾ ಅಲ್ಯೂಮಿನಿಯಂ ಬಾಣಲೆಗಳು ತುಂಬ ಬೇಗ ಕಲೆ ಆಗ್ತಾ ಇರತ್ತೆ, ಕೊಳೆ ಆಗ್ತಾ ಇರತ್ತೆ, ಕರೆ ಕಟ್ತಾ ಇರತ್ತೆ, ಖಂಡಿತವಾಗ್ಲೂ ಅದನ್ನೆಲ್ಲ ವಾಶ್ ಮಾಡ್ಕೊಳ್ಳೋದಕ್ಕೆ ಇದು ತುಂಬ ಹೆಲ್ಪ್ ಆಗುತ್ತೆ. ನೋಡಿ, ಒಂದು 2 ರೌಂಡು ಮಿಕ್ಸಿ ಮಾಡಿಕೊಂಡ್ರೆ ಇದೆಲ್ಲನೂ ಕೂಡ ನೀಟಾಗಿ ಮಿಕ್ಸ್ ಆಗುತ್ತೆ. ನಮ್ಮ ಈ ಒಂದು ಮ್ಯಾಜಿಕ್ ಪೌಡರ್ ಅನ್ನೋವಂಥದ್ದು ರೆಡಿ ಆಗುತ್ತೆ. ಇದನ್ನು ಒಂದು ಏರ್ಟೈಟ್ ಬಾಕ್ಸ್ನಲ್ಲಿ ಹಾಕಿ ಸ್ಟೋರ್ ಮಾಡಿಕೊಂಡ್ರೆ ನೀವು ಯಾವಾಗ ಪಾತ್ರೆಗಳನ್ನು ವಾಶ್ ಮಾಡ್ಕೊಳ್ಬೇಕು ಆರಾಮಾಗಿ ಅದರಿಂದ ಒಂದಷ್ಟು ಪೌಡರನ್ನು ತೊಗೊಳ್ಳೋದು, ಪಾತ್ರೆಗಳನ್ನು ವಾಶ್ ಮಾಡ್ಕೊಳ್ಳೋದು, ತುಂಬ ಸುಲಭವಾಗಿ ನಮ್ಮ ಕೆಲಸ ಅನ್ನೋವಂಥದ್ದು ಆಗೋಗುತ್ತೆ ಅಂತಲೇ ಹೇಳ್ಬೋದು. ನೋಡಿ, ನಾನಿಲ್ಲಿ ಒಂದು ಏರ್ಟೈಟ್ ಬಾಕ್ಸಲ್ಲಿ ಹಾಕಿ ಇದನ್ನು ಸ್ಟೋರ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಈ ರೀತಿ ಪೌಡರನ್ನು ನೀವು ಒಮ್ಮೆ ಮಾಡಿ ಇಟ್ಕೊಂಡ್ಬಿಟ್ರೆ ನಿಮ್ಮ ಗಂಟೆಯ ಕೆಲಸ ನಿಮಿಷದಲ್ಲೇ ಮುಗ್ದೋಗುತ್ತೆ. ಜೊತೆಗೆ ತುಂಬ ಸುಲಭವಾಗಿ ನಮ್ಮ ದೇವರ ಸಾಮಾನುಗಳಾಗಿರ್ಬೋದು ಅಥವಾ ಮನೆಯಲ್ಲಿ ಬಳಸುವಂಥ ಪಾತ್ರೆಗಳನ್ನು ಕೂಡ ತೊಳ್ಕೊಳ್ಳೋದಕ್ಕೆ ಇದು ಹೆಲ್ಪ್ ಆಗುತ್ತೆ. ಮುಂದೆ ತೋರಿಸ್ತೀನಿ ಯಾವ ರೀತಿ ಪಾತ್ರೆಗಳನ್ನೆಲ್ಲ ನಾವು ತೊಳ್ಕೊಳ್ಬೋದು ಅಂಥೇಳಿ. ನೋಡಿ, ನಾನಿಲ್ಲಿ ತೋರಿಸ್ತಾ ಇದ್ದೀನಿ ತಾಮ್ರದ ಪಾತ್ರೆಗಳಾಗಿರ್ಬೋದು, ಹಿತ್ತಾಳೆ ಪಾತ್ರೆಗಳು ಆಗಿರ್ಬೋದು, ಅಥವಾ ಬೆಳ್ಳಿಯ ದೇವರ ಸಾಮಾನುಗಳಾಗಿರ್ಬೋದು, ಎಲ್ಲನೂ ಆರಾಮಾಗಿ ನಾವು ಈ ಒಂದು ಪೌಡರನ್ನು, ಮ್ಯಾಜಿಕ್ ಪೌಡರನ್ನು ಬಳಸ್ಕೊಂಡು ವಾಶ್ ಮಾಡ್ಕೊಳ್ಬೋದು. ನೋಡಿ, ಈ ರೀತಿ ಜಸ್ಟ್ ಆ ಪೌಡರನ್ನು ಹಾಕಿ ಸ್ವಲ್ಪ ಹಸಿ ಮಾಡಿ ನಾವು ಅದನ್ನು ಸ್ಪ್ರೆಡ್ ಮಾಡೋದ್ರಾಗೋಯ್ತು. ತುಂಬ ಕಂಪ್ಲೀಟಾಗಿ ಕ್ಲೀನ್ ಆಗುತ್ತೆ. ಚಿಕ್ಕ ಕಲೆಗಳು, ಚುಕ್ಕೆಗಳು ಏನೇ ಇದ್ದರೂ, ಒಂದು ಎಣ್ಣೆ ಜಿಡ್ಡಿನ ಕಲೆ ಆಗಿದ್ದರೂ ಅದು ಸಹಿತವಾಗಿ ಹೋಗುತ್ತೆ. ನೋಡಿ, ಈ ರೀತಿ ಪಾತ್ರೆಗಳು ಮನೆಯಲ್ಲಿ ಎಲ್ಲರ ಮನೆಯಲ್ಲಿ ಇದ್ದೇ ಇರುತ್ತೆ. ಕೆಳಭಾಗದಲ್ಲಿ ನಮಗೆ ಈ ಒಂದು ತಾಮ್ರದ ಕೋಟಿಂಗ್ ಇರುತ್ತಲ್ಲ, ಅದನ್ನು ನಾವು ಯಾವಾಗಲೂ ತೊಳೆದು ಉಪ್ಪು ಹುಣಸೆಹಣ್ಣು ಹಾಕಿ ತೊಳೆದು ಅದನ್ನು ಇಟ್ಕೊಳ್ಳೋದಕ್ಕಾಗೋದಿಲ್ಲ, ಯಾಕಂದರೆ ಅಷ್ಟು ಸಮಯ ಕೂಡ ಇರೋದಿಲ್ಲ. ಅಂಥ ಸಮಯದಲ್ಲಿ ಈ ರೀತಿ ಪೌಡರ್ಗಳು ನಮ್ಮ ಹತ್ರ ಇತ್ತು ಅಂದರೆ ನೋಡಿ, ಈ ರೀತಿ ಪಾತ್ರೆ ತೊಳೆಯುವಂಥ ಸಮಯದಲ್ಲಿ ಒಂದು ಪೌಡರನ್ನು ಹಾಕ್ಬಿಟ್ಟು ಈ ರೀತಿ ಸ್ಪ್ರೆಡ್ ಮಾಡಿ ನೀಟಾಗಿ ವಾಶ್ ಮಾಡಿಕೊಂಡ್ರೆ ನಮ್ಮ ಈ ರೀತಿ ಪ್ರತಿದಿನ ಬಳಸೋವಂಥ ಒಂದು ಸ್ಟೀಲ್ ಪಾತ್ರೆಗಳು ಕೂಡ ಪಳಪಳ ಅಂತೇಳಿ ಹೊಳೆಯುತ್ತೆ ಅಂತಲೇ ಹೇಳ್ಬೋದು. ಇನ್ನು ಅಡುಗೆ ಮಾಡೋದಕ್ಕೂ ಕೂಡ ತುಂಬ ಖುಷಿಯಾಗುತ್ತೆ. ಮಾಡಿರುವಂಥ ಅಡುಗೆನ ನಾವು ಇದರಲ್ಲಿ ಹಾಕಿ ಆರಾಮಾಗಿ ಎತ್ತಿಟ್ಕೊಳ್ಬೋದು. ಯಾವುದೇ ರೀತಿಯ ಒಂದು ಅದು ಕಪ್ಪಾಗಿದೆ, ಚೆನ್ನಾಗಿ ಕಾಣಿಸ್ತಾ ಇಲ್ಲ, ಇದನ್ನು ಮತ್ತೆ ನಾವು ಸಬೀನ ಹಾಕಿ ಉಜ್ಜಬೇಕು ಅನ್ನೋಂಥ ಅವಶ್ಯಕತೆ ಇಲ್ಲ. ನೋಡಿ, ಪಾತ್ರೆ ಅನ್ನುವಂಥದ್ದು ಸೆಕೆಂಡಿನಲ್ಲಿ ಯಾವ ರೀತಿಯಾಗಿ ಹೊಳಿಲಿಕ್ಕೆ ಶುರುವಾಗಿದೆ ಅಂಥೇಳಿ. ಇದೇ ರೀತಿಯಾಗಿ ಬರೀ ತಾಮ್ರದಂತಲ್ಲ, ನಾವಿಲ್ಲಿ ಹಿತ್ತಾಳೆಯ ಎಲ್ಲ ದೇವರ ವಿಗ್ರಹಗಳಾಗಿರ್ಬೋದು, ಗಂಟೆ ಆಗಿರ್ಬೋದು, ತಟ್ಟೆ ಆಗಿರ್ಬೋದು, ಮಂಗಳಾರತಿ ಮಾಡುವಂಥ ಪ್ಲೇಟ್ ಆಗಿರ್ಬೋದು, ದೀಪಗಳಾಗಿರ್ಬೋದು, ಅಥವಾ ಈ ರೀತಿ ಡೆಕೋರೇಷನ್ ಮಾಡುವಂಥ ಒಂದು ಹೂವನ್ನು ಹಾಕಿಡುವಂಥ ಪಾತ್ರೆಗಳಾಗಿರ್ಬೋದು, ಎಲ್ಲನೂ ಕೂಡ ನೀಟಾಗಿ ವಾಶ್ ಮಾಡ್ಕೊಳ್ಬೋದು.
ಆಗಿರ್ಬೋದು, ದೊಡ್ಡ ದೊಡ್ಡ ದೀಪಗಳಿರುತ್ತೆ, ಅದನ್ನೆಲ್ಲನೂ ಕೂಡ ನಾವು ಉಪ್ಪು ಹುಣಸೆಹಣ್ಣು ಹಾಕಿ ಉಜ್ಜಿ ಬಿಡೋವಂಥದ್ದು, ನಂತರ ವಾಶ್ ಮಾಡೋವಂಥದ್ದು, ಆ ರೀತಿ ನಮಗೆ ತಲೆ ಬಿಸಿ ಅನ್ನುವಂಥದ್ದೇ ಇರೋದಿಲ್ಲ. ನೋಡಿ, ಈ ಒಂದು ಪೌಡರ್ ಇತ್ತು ಅಂದರೆ ಸಾಕು, ಈ ರೀತಿ ಹಾಕಿಬಿಟ್ಟು ಸ್ವಲ್ಪ ಅದ್ರ ಮೇಲ್ಗಡೆ ನೀರನ್ನು ಹಾಕಬೇಕು, ಅಂದರೆ ಹಸಿ ಮಾಡಿ ನೀಟಾಗಿ ಎಲ್ಲ ಕಡೆ ಈ ರೀತಿ ಸ್ಪ್ರೆಡ್ ಮಾಡಬೇಕು. ಮಾಡಿಬಿಟ್ಟು ಒಂದು ಸೆಕೆಂಡ್ ಬಿಟ್ಟರೆ ಸಾಕು, ನೀಟಾಗಿ ಕಂಪ್ಲೀಟಾಗಿ ಚಿಕ್ಕ ಚಿಕ್ಕ ಚುಕ್ಕೆಗಳಿದ್ರೂ ಕೂಡ ಅದು ಕೂಡ ನೀಟಾಗಿ ಹೋಗುತ್ತೆ, ಪಳಪಳ ಅಂತೇಳಿ ಹೊಳಿತಾ ಇರುತ್ತೆ ನಮ್ಮ ಈ ಒಂದು ಹಿತ್ತಾಳೆ ಪಾತ್ರೆಗಳು ಸಹಿತವಾಗಿ. ನೋಡಿ, ನಾನಿಲ್ಲಿ ಈ ಒಂದು ಪೌಡರನ್ನು ಹಾಕಾದ್ಮೇಲೆ ಇಲ್ಲಿ ವಾಶ್ ಮಾಡಿ ತೋರಿಸ್ತಾ ಇದ್ದೀನಿ. ದೀಪಗಳು ಅನ್ನುವಂಥದ್ದು ಯಾವ ರೀತಿಯಾಗಿ ಒಂದು ಕಲರ್ ಚೇಂಜ್ ಆಗಿದೆ ಅಂಥೇಳಿ, ಅಂದರೆ ಅಷ್ಟು ಒಂದು ಹೊಳಪನ್ನು ಪಡೆದಿದೆ ನಮ್ಮ ಈ ಒಂದು ಹಿತ್ತಾಳೆ ಪಾತ್ರೆಗಳು ಅಂಥೇಳಿ. ಖಂಡಿತವಾಗ್ಲೂ ಈ ಒಂದು ಪೌಡರನ್ನು ನೀವು ಕೂಡ ಒಮ್ಮೆ ಮಾಡಿ ಬಳಸಿ ನೋಡಿ, ಒಳ್ಳೆ ಒಂದು ಹೊಳಪನ್ನು ನಮ್ಮ ಈ ಒಂದು ದೇವರ ಸಾಮಾನುಗಳಾಗಿರ್ಬೋದು ಅಥವಾ ಬೆಳ್ಳಿ ಪಾತ್ರೆಗಳಾಗಿರ್ಬೋದು ಪಡಿತಾ ಹೋಗುತ್ತೆ. ಅದರ ಜೊತೆಗೇ ನಾವು ಈ ರೀತಿ ಕಬ್ಬಿಣದ್ದಾಗಿರ್ಬೋದು ಅಥವಾ ಅಲ್ಯೂಮಿನಿಯಂ ಬಾಣಲೆಗಳಾಗಿರ್ಬೋದು ಅಥವಾ ಪಾತ್ರೆಗಳನ್ನು ಕೂಡ, ದೊಡ್ಡ ದೊಡ್ಡ ಪಾತ್ರೆಗಳು ತುಂಬ ಬೇಗ ಜಾಸ್ತಿ ಅಡುಗೆ ಮಾಡಿದಾಗ ಅಥವಾ ಪದೇ ಪದೇ ಬಳಸ್ತಾ ಇದ್ದಾಗ ತುಂಬ ತಳ ಕಪ್ಪಾಗ್ತಾ ಇರುತ್ತೆ, ಸೈಡಲ್ಲೆಲ್ಲ ಕರೆಗಳು ಹಾಗೆಯೇ ಕಟ್ಟಿರುತ್ತೆ, ಅದನ್ನು ಕೂಡ ವಾಶ್ ಮಾಡ್ಕೊಳ್ಳೋದಕ್ಕೆ ಈ ಒಂದು ಪೌಡರನ್ನು ನೀವು ಆರಾಮಾಗಿ ಬಳಸ್ಕೊಳ್ಬೋದು. ನೋಡಿ, ಈ ರೀತಿ ಸ್ವಲ್ಪ ಸ್ಟೀಲ್ ನಾರಲ್ಲಿ ಹಾಕಿಬಿಟ್ಟು ಆ ಒಂದು ಪೌಡರನ್ನು ಹಾಕಿ ನೀರನ್ನು ಹಾಕಿಬಿಟ್ಟು ಈ ರೀತಿ ಉಜ್ಜಿಕೊಂಡ್ರೆ ಎಷ್ಟೇ ಕಪ್ಪಾಗಿರುವಂಥ ಪಾತ್ರೆಗಳಾದರೂ ಕೂಡ ಸೆಕೆಂಡಿನಲ್ಲಿ ಈ ರೀತಿ ಪಳಪಳ ಅಂತೇಳಿ ಹೊಳೆಯುತ್ತೆ. ನೋಡಿ, ನಾನಿಲ್ಲಿ ನೀರು ಹಾಕಿ ವಾಶ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡ್ಬೋದು ಈ ಒಂದು ಕಬ್ಬಿಣದ ಬಾಣಲಿ ಯಾವ ರೀತಿಯಾಗಿ ಆಗಿತ್ತು, ಜೊತೆಗೆ ವಾಶ್ ಮಾಡಿದ್ಮೇಲೆ ಯಾವ ರೀತಿಯಾಗಿ ಆಗಿದೆ ಅಂಥೇಳಿ. ಖಂಡಿತವಾಗ್ಲೂ ಈ ಒಂದು ಪೌಡರು ತುಂಬಾ ಹೆಲ್ಪ್ ಆಗುತ್ತೆ. ಇನ್ನು ಈ ರೀತಿ ಪೌಡರನ್ನು ಮಾಡ್ಕೊಂಡ್ಬಿಟ್ರೆ ಆಯಿತು. ನಾವು ಪೂಜೆ ಮಾಡೋವಂಥ ಸಮಯದಲ್ಲಿ ಸ್ನಾನ ಮಾಡ್ಕೊಂಡು ಬಂದು ಒಂದು 5-10 ನಿಮಿಷದಲ್ಲಿ ನಮ್ಮ ದೇವ್ರ ಮನೆ ಸಾಮಾನುಗಳ ಎಷ್ಟೇ ಇದ್ರೂ ಕೂಡ, ಎಷ್ಟೇ ದೀಪ ತಟ್ಟೆ ಏನೇ ಇದ್ರೂ ಕೂಡ, ದೊಡ್ಡ ದೊಡ್ಡ ರೀತಿ ಚಂಬುಗಳ ರೀತಿ ಕೊಡಗಳ ರೀತಿ ಇದೆ ಅಂದರೂ ಎಲ್ಲದನ್ನು ಕೂಡ ನಾವು ನಿಮಿಷಗಳಲ್ಲೇ ಕ್ಲೀನ್ ಮಾಡ್ಕೊಳ್ಬೋದು. ನೋಡಿ, ಎಷ್ಟು ನೀಟಾಗಿ ಒಳ್ಳೆ ಹೊಳಪನ್ನು ಪಡ್ಕೊಂಡಿದೆ ಅಂಥೇಳಿ. ಒಂದು ಚಿಕ್ಕ ಕಲೆ ಕೂಡ ಅಲ್ಲಿ ಉಳಿದಿಲ್ಲ. ನಾನಿಲ್ಲಿ ಅಪ್ಲೈ ಮಾಡಿ ಅದನ್ನು ಒರೆಸ್ಬಿಟ್ಟು ತೋರಿಸ್ತಾ ಇದ್ದೀನಿ. ನಂತರ ನೀಟಾಗಿ ಎಲ್ಲ ಕಡೆಯೂ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಈ ರೀತಿ ಹಚ್ಚಿಬಿಟ್ಟು ಒಂದು ಸೆಕೆಂಡು, ನೀವು ತುಂಬ ಸಮಯ ಬಿಡೋವಂಥ ಅವಶ್ಯಕತೆ ಇಲ್ಲ, 1 ಸೆಕೆಂಡ್ ಬಿಡಿ, ಅಥವಾ ಅದನ್ನು ಅಪ್ಲೈ ಮಾಡಿ ತಕ್ಷಣದಲ್ಲೇ ತೊಳೆದ್ರೂ ಕೂಡ ಒಂದು ಚಿಕ್ಕ ಕಲೆ ಕೂಡ ನಿಮಗೆ ಉಳಿಯೋದಿಲ್ಲ, ಅಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ. ನೋಡಿ, ಪೂಜೆಗೆ ಬಳಸುವಂಥ ಒಂದು ತಾಮ್ರದ ಕೊಡ ಕೂಡ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಎಷ್ಟು ಇದು ಕಲೆ ಆಗಿತ್ತು, ಎಷ್ಟು ಕಪ್ಪು ಚುಕ್ಕೆಗಳಾಗಿತ್ತು, ನೀವೇ ನೋಡಿದ್ರಿ ಎಷ್ಟು ಕ್ಲೀನ್ ಆಗಿದೆ ಅಂತೇಳಿ ನೋಡ್ತಾ ಇರ್ಬೋದು. ಖಂಡಿತವಾಗ್ಲೂ ನಮ್ಮ ದೇವ್ರ ಮನೆಯಲ್ಲಿ ಬಳಸುವಂಥ ಎಲ್ಲ ರೀತಿಯ ಪಾತ್ರೆ ಸಾಮಾನುಗಳನ್ನು, ದೇವ್ರ ಸಾಮಾನುಗಳನ್ನು ವಾಶ್ ಮಾಡ್ಕೊಳ್ಳೋದಕ್ಕೆ, ಅದೇ ರೀತಿಯಾಗಿ ಈ ರೀತಿ ಕಬ್ಬಿಣದಾಗಿರ್ಬೋದು, ಅಲ್ಯೂಮಿನಿಯಂ ಬಾಣಲಿಗಳು ಪಾತ್ರೆಗಳನ್ನು ತೊಳ್ಕೊಳ್ಳೋದಕ್ಕೂ ಕೂಡ ಇದು ತುಂಬ ಹೆಲ್ಪ್ ಆಗುತ್ತೆ. ಖಂಡಿತವಾಗ್ಲೂ ಈ ಒಂದು ಪೌಡರನ್ನು ಮಾಡಿ ನೀವು ಕೂಡ ಬಳಸಿ, ಗಂಟೆಗಳಲ್ಲಿ ಆಗುವಂಥ ಕೆಲಸ ಸೆಕೆಂಡಿನಲ್ಲೇ ಮುಗ್ದು ಹೋಗುತ್ತೆ. ಇನ್ನು ಮುಂದೆ ದೇವ್ರ ಸಾಮಾನುಗಳನ್ನು ತೊಳೆಯೋದಕ್ಕೆ ಗಂಟೆಗಳಲ್ಲಿ ಸಮಯವನ್ನು ವ್ಯಯ ಮಾಡುವಂಥ ಅಗತ್ಯ ಇಲ್ಲ, ನಿಮಿಷಗಳಲ್ಲೇ ಮುಗ್ದು ಹೋಗುತ್ತೆ ಅಂತಲೇ ಹೇಳ್ಬೋದು. ವಾರ ಮಾಡುವಂಥ ಸಮಯದಲ್ಲಿ ಅಥವಾ ಬೆಳಗ್ಗೆ ಬೇಗ ಪೂಜೆ ಮಾಡ್ಕೋಬೇಕು, ಅಡುಗೆ ಎಲ್ಲ ಮಾಡ್ಕೋಬೇಕು ಅಂಥ ಸಮಯದಲ್ಲಿ, ಬೇಗ ಪೂಜೆ ಸಾಮಾನುಗಳನ್ನೆಲ್ಲ ವಾಶ್ ಮಾಡ್ಕೋಬೇಕು ಅಂಥ ಸಮಯದಲ್ಲಿ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಪ್ರತಿದಿನ ದೀಪ ಅದನ್ನೆಲ್ಲ ತೊಳೆದು ಪೂಜೆ ಮಾಡೋವ್ರಿಗಂತೂ ಇದು ತುಂಬಾ ಯೂಸ್ ಆಗುತ್ತೆ. ಅದರಲ್ಲೂ ಈ ರೀತಿ ಧನುರ್ಮಾಸಗಳ ಸಮಯದಲ್ಲಿ ಖಂಡಿತವಾಗ್ಲೂ ಈ ರೀತಿ ಪೌಡರ್ ಇತ್ತು ಅಂದರೆ ನಮ್ಮ ಒಂದು ಪೂಜೆಯ ಕೆಲಸ ಅನ್ನೋಂಥದ್ದು ಬೇಗ ಮುಗ್ದು ಹೋಗುತ್ತೆ. ಜೊತೆಗೆ ಶ್ರಾವಣ ಮಾಸಗಳಲ್ಲಿ, ಕಾರ್ತಿಕ ಮಾಸಗಳಲ್ಲಿ ಖಂಡಿತವಾಗ್ಲೂ ನಮ್ಮ ಒಂದು ಕೆಲಸದ ಗಡಿಬಿಡಿನಲ್ಲಿ ಪೂಜೆ ಮಾಡೋದಕ್ಕೇ ತುಂಬ ಸಮಯ ಹೋಗ್ಬಿಡುತ್ತೆ ಅಂತೇಳಿ ಕೆಲವರು ಅಂದ್ಕೋತಾ ಇರ್ತಾರೆ. ಯಾಕಂದರೆ ಮಕ್ಕಳಿಗೆಲ್ಲ ರೆಡಿ ಮಾಡಬೇಕು, ಸ್ಕೂಲಿಗೆ ಕಳಿಸ್ಬೇಕು, ಬೇಕಾದಷ್ಟು ಕೆಲಸ ಇರುತ್ತೆ. ಅಂಥ ಸಮಯದಲ್ಲಿ ಪೂಜೆನೇ ತುಂಬ ಸಮಯ ತಗೊಳುತ್ತೆ ಅಂತ ಅಂದ್ಕೊಳ್ಳೋರಿಗೆ ಖಂಡಿತವಾಗ್ಲೂ ಈ ಒಂದು ಮ್ಯಾಜಿಕ್ ಪೌಡರು ತುಂಬಾ ಹೆಲ್ಪ್ ಆಗುತ್ತೆ, ಯೂಸ್ ಆಗುತ್ತೆ. ಖಂಡಿತವಾಗ್ಲೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಈ ವಿಡಿಯೋನ ಆದಷ್ಟು ಫ್ಯಾಮಿಲಿ ಫ್ರೆಂಡ್ ಜೊತೆ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ. ಇದೇ ರೀತಿಯ ಮತ್ತಷ್ಟು ಹೊಸ ವಿಡಿಯೋಗಳನ್ನು ನೀವು ನೋಡಬೇಕು ಅಂದರೆ ನಂದಿನೀಸ್ ಕ್ರಿಯೇಟಿವ್ ಚಾನಲ್ಗೆ ಇನ್ನು ಸಬ್ಸ್ಕ್ರೈಬ್ ಆಗ್ತಾನೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.